ಎಲ್ಲರಿಗೂ ನಮಸ್ಕಾರ. ಸೊ ನೀವು ನಿಮ್ಮ ತರಗತಿಯಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು, ಅದರ ಪರಿಣಾಮಗಳು ಏನು ಅಂತ ಓದಿರ್ತೀರಾ. ಹಾಗೆಯೇ ಒಂದು ಸರಳ ವಿದ್ಯುತ್ ಮಂಡಲವನ್ನು ಕೂಡ ರಚಿಸಿರ್ತೀರಾ. ಸೊ ನಾವು ಇಂದಿನ ವಿಡಿಯೋದಲ್ಲಿ ಪೆಟ್ ಸಿಮ್ಯುಲೇಷನ್ ಬಳಸಿಕೊಂಡು ಡೈರೆಕ್ಟ್ ಕರೆಂಟ್ ಯೂಸ್ ಮಾಡಿ ವಿದ್ಯುತ್ ಮಂಡಲ ಹೇಗೆ ನಿರ್ಮಾಣ ಮಾಡೋದು ಅಂತ ನೋಡೋಣ. ಹಾಗಿದ್ರೆ ವಿದ್ಯುತ್ ಮಂಡಲ ಅಂದ್ರೆ ಏನು? ಸೊ ನೀವೆಲ್ಲ ಓದಿರ್ತೀರಾ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ವಿದ್ಯುತ್ ಮಂಡಲ ಅಂತ ಕರಿತೀವಿ ಅಲ್ವಾ? ಹಾಗಿದ್ರೆ ವಿದ್ಯುತ್ ಪ್ರವಾಹ ಅಂದ್ರೆ ಏನು? ಸೊ ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣ ಅಲ್ವಾ? ಸೊ ನಿಮಗೆ ಗೊತ್ತಿದೆ, ಲೋಹದ ತಂತಿಗಳನ್ನು ಬಳಸುವ ವಿದ್ಯುನ್ಮಂಡಲಗಳಲ್ಲಿ ಎಲೆಕ್ಟ್ರಾನ್ಗಳು ಆವೇಶಗಳ ಹರಿವನ್ನು ಉಂಟು ಮಾಡುತ್ತವೆ. ಹಾಗೆಯೇ ಅವುಗಳು ಋಣಾತ್ಮಕ ಆವೇಶಗಳಾಗಿವೆ ಅಂತ ಓದಿರ್ತೀರಾ. ಹಾಗೆಯೇ ನೀವು ಈ ಪದಗಳನ್ನು ನೋಡಿರ್ತೀರಾ. ಸೊ ಅಮೀಟರ್ ಮತ್ತೆ ವೋಲ್ಟ್ ಮೀಟರ್ ಅಂತ. ಹಾಗಿದ್ರೆ ಅಮೀಟರ್ ಅಂದ್ರೆ ಏನು? ಸೊ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವ ಉಪಕರಣವನ್ನ ನಾವು ಅಮೀಟರ್ ಅಂತ ಕರಿತೀವಿ. ಹಾಗಿದ್ರೆ ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಏನು? ಸೊ ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಆಂಪಿಯರ್ ಅಂತ ಹೇಳ್ತೀವಿ. ಸೊ ಇದ್ರ ಜೊತೆ ವೋಲ್ಟ್ ಮೀಟರ್ ಅಂತ ಸಹ ಓದಿರ್ತೀರಾ. ಹಾಗಿದ್ರೆ ವೋಲ್ಟ್ ಮೀಟರ್ ನಾವು ಯಾವ್ದಕ್ ಬಳಸ್ತೀವಿ? ಸೊ ವಿಭವಾಂತರನ್ನ ಅಳೆಯುವ ಉಪಕರಣವನ್ನ ನಾವು ವೋಲ್ಟ್ ಮೀಟರ್ ಅಂತ ಕರಿತೀವಿ ಅಲ್ವಾ? ಹಾಗಿದ್ರೆ ವಿಭವಾಂತರದ ಎಸ್ಐ ಏಕಮಾನ ಏನಂತ ಹೇಳ್ತೀವಿ? ಸೊ ವಿಭವಾಂತರದ ಎಸ್ಐ ಏಕಮಾನವನ್ನ ನಾವು ವೋಲ್ಟ್ ಅಂತ ಹೇಳ್ತೀವಿ. ನಾವೀಗ ಪೆಟ್ ಸಿಮ್ಯುಲೇಷನ್ ಬಳಸಿಕೊಂಡು ಒಂದು ವಿದ್ಯುತ್ ಮಂಡಲವನ್ನ ನಿರ್ಮಾಣ ಮಾಡೋಣ. ಸೊ ನೀವು ಪೆಟ್ ಟೂಲ್ ನ ಓಪನ್ ಮಾಡಿದ್ಮೇಲೆ ಇಲ್ಲಿ ಭೌತಶಾಸ್ತ್ರದ ವಿಭಾಗದಲ್ಲಿ ನೋಡಬಹುದು, ಇಲ್ಲದೆ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಡಿಸಿ ಅಂತ. ಸೊ ನಾವು ಇದನ್ನ ಓಪನ್ ಮಾಡಿದಾಗ ಇಲ್ಲಿ ನೋಡಬಹುದು, ನೀವು ಸಿಮ್ಯುಲೇಷನ್ ಓಪನ್ ಆಯ್ತು, ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಡಿಸಿ ಅಂತ. ಸೊ ನಾವೀಗ ಸಿಮ್ಯುಲೇಷನ್ ಓಪನ್ ಮಾಡೋಣ. ಇಲ್ಲಿ ಇಂಟ್ರೋ ಅಂಡ್ ಲ್ಯಾಬ್ ಅಂತ ಎರಡು ಸೆಕ್ಷನ್ ಇದೆ. ಸೊ ಎರಡು ಒಂದೇ ರೀತಿಯಾಗಿದೆ, ನೀವು ಯಾವ್ದಾದ್ರು ಬೇಕಾದ್ರೂ ಟ್ರೈ ಮಾಡಬಹುದು. ಸೊ ನಾವು ಇಂಟ್ರೋ ಸೆಕ್ಷನ್ ಅಲ್ಲಿ ನೋಡಿದ್ರೆ ಇವಾಗ ನಾವು ಒಂದು ಸರ್ಕ್ಯೂಟ್ ನ ಬಿಲ್ಡ್ ಮಾಡೋಣ. ಸೊ ಒಂದು ಸರ್ಕ್ಯೂಟ್ ಬಿಲ್ಡ್ ಮಾಡ್ಬೇಕಂದ್ರೆ ಏನೇನ್ ಬೇಕು? ವೈರ್ ಅಲ್ವಾ? ಸೊ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿ ಯೂಸ್ ಮಾಡಿ ಮಾಡಿರ್ತಿರೋದ್ರಿಂದ ನಾವು ಬ್ಯಾಟ್ರಿನ ಯೂಸ್ ಮಾಡ್ತೀವಿ. ಸೊ ಬ್ಯಾಟ್ರಿನ ತಗೊಳ್ಳೋಣ. ನೆಕ್ಸ್ಟ್ ಏನ್ ಬೇಕು? ವೈರ್ ಅಲ್ವಾ? ಸೊ ವೈರ್ ತಗೊಳ್ಳೋಣ. ಈ ವೈರ್ನ ಇಲ್ಲಿ ಜಾಯಿನ್ ಮಾಡಬಹುದು. ಸೊ ಇನ್ನೂ ಒಂದು ವೈರ್ ತಗೊಂಡು ಇಲ್ಲಿ ಜಾಯಿನ್ ಮಾಡೋಣ. ಮತ್ತೆ ಏನ್ ಬೇಕು? ಲೈಟ್ ಬಲ್ಬ್ ಅಲ್ವಾ? ಸೊ ಒಂದು ಬಲ್ಬ್ ತಗೊಳ್ಳೋಣ. ನೆಕ್ಸ್ಟ್ ವೈರ್. ಈ ರೀತಿಯಾಗಿ ನಾವು ವೈರ್ನ ಜಾಯಿನ್ ಮಾಡ್ತಾ ಹೋಗ್ಬೇಕು. ಸೊ ಇದನ್ನ ನಾವು ಮೂವ್ ಮಾಡ್ಬೋದು, ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಬೋದು ಇದನ್ನ. ಹಾಗೆ ಇನ್ನೊಂದು ವೈರ್ ಜಾಯಿನ್ ಮಾಡೋಣ. ಸೊ ಇದನ್ನ ಬಲ್ಬಿಗೆ ಜಾಯಿನ್ ಮಾಡ್ಬೋದು. ನೆಕ್ಸ್ಟ್ ಈ ಕಡೆಯಿಂದ ಒಂದು ವೈರ್ ಹಾಕೋಣ. ನೀವು ಯಾವ ರೀತಿಯಾಗಿ ವೈರ್ನ ಜಾಯಿನ್ ಮಾಡಿರ್ತೀರಲ್ವಾ ಅದೇ ರೀತಿಯಾಗಿ. ಸೊ ನಮಗೆ ಇಲ್ಲೊಂದು ಸ್ವಿಚ್ ಬೇಕು, ಇಲ್ಲಿ ನೋಡ್ಬೋದು ನೀವು ಸ್ವಿಚ್ ಅಂತ ಇದೆ. ಸೊ ಸ್ವಿಚ್ ತಗೊಳ್ಳೋಣ. ಇವಾಗ ಇನ್ನೊಂದು ವೈರ್ ತಗೊಳ್ಳೋಣ ಇಲ್ಲಿ. ಸೊ ಇವಾಗ ಸರ್ಕ್ಯೂಟ್ ಕನೆಕ್ಟ್ ಮಾಡಿದ್ವಿ ನಾವು. ನೀವು ಯಾವ ರೀತಿಯಾಗಿ ಸ್ವಿಚ್ ಆನ್ ಮಾಡ್ತೀರಲ್ವಾ ಅದೇ ರೀತಿಯಾಗಿ ಇಲ್ಲಿ ಸ್ವಿಚ್ ನ ಕ್ಲೋಸ್ ಮಾಡಿದ್ರೆ ನಾವು ಲೈಟ್ ಆನ್ ಆಯ್ತು. ಇವಾಗ ಇಲ್ಲಿ ನೋಡ್ತಿದ್ದೀರಲ್ವಾ, ಕರೆಂಟ್ ಮೂವ್ ಆಗೋದು ಕಾಣಿಸ್ತಿದೆ ನಿಮಗೆ. ನೀವು ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಮಾಡಿದಾಗ ನಿಮಗೆ ಈ ತರ ಮೂವ್ ಆಗೋದು ಕಾಣಿಸಲ್ಲ, ಕರೆಂಟ್ ಯಾವ ರೀತಿಯಾಗಿ ಒಳಗಡೆ ಫ್ಲೋ ಆಗ್ತಿದೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಎಲೆಕ್ಟ್ರಾನ್ಸ್. ಇದು ಇಲ್ಲಿ ನೋಡ್ತಿದ್ದೀರಲ್ವಾ, ಶೋ ಕರೆಂಟ್ ಅಂತ ಇದೆ, ಎಲೆಕ್ಟ್ರಾನ್ಸ್, ಕನ್ವೆನ್ಷನಲ್ ಅಂತ ಇದೆ. ಸೊ ನಾವು ಎಲೆಕ್ಟ್ರಾನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಾನ್ ಫ್ಲೋ ನ ನೋಡ್ತಿದೀವಿ. ಇಲ್ಲಿ ಲೇಬಲ್ಸ್ ಅಂತ ಇದೆ. ಸೊ ನಿಮಗೆ ಲೇಬಲ್ಸ್ ಬೇಡ ಅಂದ್ರೆ ಇಲ್ಲಿ ಲೇಬಲ್ಸ್ ಹೋಗುತ್ತೆ, ಇದಕ್ಕೆ ಏನಂತ ಕರಿತೀವಿ ಅನ್ನೋದು ಇಲ್ಲಿ ಇರುತ್ತೆ, ಇದು ಕಾಣಿಸಲ್ಲ. ಸೊ ಲೇಬಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ. ಕೆಳಗಡೆ ವ್ಯಾಲ್ಯೂಸ್ ಅಂತ ಇದೆ. ಸೊ ನಾವು ವ್ಯಾಲ್ಯೂಸ್ ಅಂತ ಕೊಟ್ರೆ ಇದ್ರ ವ್ಯಾಲ್ಯೂಸ್ ತೋರಿಸುತ್ತೆ, ಎಷ್ಟಿದೆ ವ್ಯಾಲ್ಯೂಸ್ ಅಂತ. ವ್ಯಾಲ್ಯೂಸ್ ನ ಬೇಕಾದ್ರೆ ನಾವು ವ್ಯಾಲ್ಯೂಸ್ ಅಂತ ಕೊಡ್ಬೋದು. ಸೊ ಇವಾಗ ತೆಗಿಯೋಣ. ಅಂಡ್ ಇಲ್ಲಿ ನಿಮಗೆ ಇನ್ನೂ ಬೇಕು ಅಂದ್ರೆ ಕೆಳಗಡೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಇಲ್ಲಿ ನಿಮಗೆ ಯಾವ್ದು ಬೇಕೋ ಅದು ತಗೋಬಹುದು. ಇಲ್ಲಿ ಬ್ಯಾಟ್ರಿ ಅಂತ ಕ್ಲಿಕ್ ಮಾಡಿವಲ್ಲ, ಸೊ ಬ್ಯಾಟ್ರಿ ಇದೆ ಇಲ್ಲಿ. ಇದನ್ನ ನೀವು ಇನ್ನೂ ಝೂಮ್ ಮಾಡ್ತೀರಾ ಅಂದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಝೂಮ್ ಆಗುತ್ತೆ ಸರ್ಕ್ಯೂಟ್. ಬೇಡ ಅಂದ್ರೆ ಚಿಕ್ಕದ್ ಮಾಡ್ಬೇಕಂದ್ರೆ ಮೈನಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಿಕ್ಕದಾಗುತ್ತೆ. ಸೊ ಇವಾಗ ನಾವು ಸ್ವಿಚ್ ಕ್ಲೋಸ್ ಮಾಡಿರೋದ್ರಿಂದ ಸ್ವಿಚ್ ಈಸ್ ಕ್ಲೋಸ್ಡ್ ಅಂತ ತೋರಿಸ್ತಿದೆ. ಇದನ್ನ ಮತ್ತೆ ನಾವು ಓಪನ್ ಮಾಡಬಹುದು ಸ್ವಿಚ್ ನ. ಸೊ ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸೊ ನೀವು ಬ್ಯಾಟ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬ್ಯಾಟ್ರಿ ವೋಲ್ಟೇಜ್ ಕೂಡ ನಾವು ಜಾಸ್ತಿ ಮಾಡಬಹುದು. ಸೊ ವೋಲ್ಟೇಜ್ ಜಾಸ್ತಿ ಮಾಡಬಹುದು. ಬಲ್ಬ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಬಹುದು. ಈಗ ನೀವು ನೋಡಿದ್ರೆ ವೋಲ್ಟ್ ಮೀಟರ್ ಹಾಗೆ ಅಮೀಟರ್ ನಾವು ಯಾವ್ದಕ್ಕೆ ಬಳಸ್ತೀವಿ ಅಂತ. ಸೊ ವೋಲ್ಟ್ ಮೀಟರ್ ನ ಯೂಸ್ ಮಾಡೋಣ. ಇಲ್ಲಿ ಸ್ವಿಚ್ ಕ್ಲೋಸ್ ಮಾಡೋಣ ಇವಾಗ ಇಲ್ಲಿ. ಸೊ ಬಲ್ಬ್ ಗ್ಲೋ ಆಗ್ತಿದೆ. ಇಲ್ಲಿ ಎಷ್ಟು ವೋಲ್ಟ್ಸ್ ಇದೆ ಅಂತ ಚೆಕ್ ಮಾಡೋಕೆ ಬ್ಯಾಟ್ರಿಗೆ ನಾವು ಕನೆಕ್ಟ್ ಮಾಡಿ ನೋಡೋಣ. ಸೊ ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ? 31 ವೋಲ್ಟ್ಸ್. ಇಲ್ಲಿ ನೋಡ್ತಿದ್ದೀರಾ ಅಲ್ವಾ? ಸೊ ಅಮೀಟರ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಕರೆಂಟ್ ಮೆಷರ್ ಮಾಡೋಕಲ್ವಾ? ಸೊ ನಾವು ಇದನ್ನ ವೈರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಇಡ್ಬೋದು. ಈ ರೀತಿ ನೀವು ಯಾವ ಪಾರ್ಟ್ ಅಲ್ಲಿ ಇಟ್ಟರು ಕರೆಂಟ್ ತೋರಿಸುತ್ತೆ, ಎಷ್ಟು ಫ್ಲೋ ಆಗ್ತಿದೆ ಅಂತ ನೋಡ್ಬೋದು. ಇಲ್ಲಿ 3.10 ಆಂಪಿಯರ್ ಅಂತ. ಇದು ವೋಲ್ಟೇಜ್ ಎಷ್ಟಿದೆ? 31 ವೋಲ್ಟ್ಸ್. ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿ ಸರ್ಕ್ಯೂಟ್ ನ ಕನ್ಸ್ಟ್ರಕ್ಷನ್ ಮಾಡೋದು, ಹಾಗೆ ವೋಲ್ಟೇಜ್ ಮತ್ತೆ ಕರೆಂಟ್ ನ ಯಾವ ರೀತಿಯಾಗಿ ಮೆಷರ್ ಮಾಡೋದು ಅಂತ. ಸೊ ಇಲ್ಲಿ ನೋಡಬಹುದು ಟ್ಯಾಪ್ ಸರ್ಕ್ಯೂಟ್ ಎಲಿಮೆಂಟ್ ಎಡಿಟ್ ಅಂತ ಇದೆ. ಸೊ ನಿಮ್ಗೆ ಯಾವ ಎಲಿಮೆಂಟ್ ಎಡಿಟ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೋಲ್ಟೇಜ್ ನ ಜಾಸ್ತಿ ಮಾಡಿದ್ರೆ ಇಲ್ಲಿ ನೋಡಬಹುದು ವೋಲ್ಟ್ ಮೀಟರ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಆಗ್ತಿದೆ, ಕರೆಂಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ವೋಲ್ಟೇಜ್ ಕಡಿಮೆ ಮಾಡಿದ್ರೆ ಕರೆಂಟ್ ಕೂಡ ಕಡಿಮೆ ಆಯಿತು, ವೋಲ್ಟೇಜ್ ಕಡಿಮೆ ಆಯಿತು. ನೆಕ್ಸ್ಟ್ ಬಲ್ಬ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಬಹುದು. ನೋಡಬಹುದು ನೀವು ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಯ್ತು?
ರೆಸಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಏನಾಯ್ತು ಅಂತ. ಸೊ ಈ ರೀತಿಯಾಗಿ ನೀವು ಇದನ್ನ ವೇರಿಯೇಷನ್ ಮಾಡಿ ನೋಡ್ಬೋದು. ನೀವು ಇದನ್ನ ತೆಗಿಬೇಕಂದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಸೊ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ಸೊ ಇವಾಗ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬಲ್ಬ್ ಹೋಯ್ತು. ಈ ರೀತಿಯಾಗಿ ಸರ್ಕ್ಯೂಟ್ ನ ಕನ್ಸ್ಟ್ರಕ್ಷನ್ ಮಾಡಬಹುದು. ಇದೇ ರೀತಿಯಾಗಿ ನೀವು ಲ್ಯಾಬ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ರೀತಿಯಾಗಿ ಇಲ್ಲೂ ಸಹ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಮಾಡಿ ನೋಡಬಹುದು. ಇಲ್ಲಿ ಅಡ್ವಾನ್ಸ್ಡ್ ಅಂತ ಇದೆ, ಇದು ಒಂದೇ ಇಲ್ಲಿ ಎಕ್ಸ್ಟ್ರಾ ಇರೋದು. ಸೊ ನೀವು ವೈರ್ ರೆಸಿಸ್ಟಿವಿಟಿನ ಜಾಸ್ತಿ ಮಾಡಬಹುದು ಅಂಡ್ ಬ್ಯಾಟರಿ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಮಾಡಬಹುದು. ಇದು ಜಾಸ್ತಿ ಮಾಡಿ ಸಹ ನೀವು ಸೇಮ್ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಮಾಡಿ ನೋಡಬಹುದು. ಸೊ ಈಗ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಡೈರೆಕ್ಟ್ ಕರೆಂಟ್ ಯೂಸ್ ಮಾಡಿ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಮಾಡಬಹುದು ಅಂತ. ಹಾಗೆಯೇ ನೀವು ಓಮ್ನ ನಿಯಮವನ್ನು ಕೂಡ ನೋಡಿರ್ತೀರಾ. ಹಾಗಿದ್ರೆ ಏನ್ ಹೇಳುತ್ತೆ ಓಮ್ನ ನಿಯಮ? ಸೊ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅಂದ್ರೆ ವೋಲ್ಟೇಜ್ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಅಂದ್ರೆ ಕರೆಂಟ್ ಐ ನೇರಾನುಪಾತದಲ್ಲಿರುತ್ತದೆ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಓಮ್ನ ನಿಯಮ ಅಂತ ಹೇಳ್ತೀವಿ. ಸೊ ಓಮ್ನ ನಿಯಮವನ್ನ ಯಾವ ರೀತಿಯಾಗಿ ಬರೀತೀವಿ ನಾವು? ವಿ ಅಂದ್ರೆ ವೋಲ್ಟೇಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂದ್ರೆ ನೇರಾನುಪಾತ ಅಂತ ಹೇಳ್ತೀವಿ ಇದನ್ನ. ಸೊ ನಾವು ಇಲ್ಲಿ ಸ್ಥಿರಾಂಕ ಅಂದ್ರೆ ರೆಸಿಸ್ಟೆನ್ಸ್ ತಗೊಂಡಿದೀವಿ. ಇಲ್ಲಿ ನೋಡಬಹುದು ನೀವು ಕೆಳಗಡೆ ಕೊಟ್ಟಿದ್ದಾರೆ. ಲೋಹದ ತಂತಿಯ ಸ್ಥಿರಾಂಕ ಆರ್ ಆಗಿದ್ದು ಇದನ್ನು ರೋಧ ಅಂತ ಕರಿತೀವಿ. ರೋಧ ಅಂದ್ರೆ ರೆಸಿಸ್ಟೆನ್ಸ್. ಸೊ ಇದು ವಾಹಕದ ಗುಣವಾಗಿದ್ದು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನ ವಿರೋಧಿಸುತ್ತದೆ ಅಂತ ಹೇಳ್ತೀವಿ. ಸೊ ರೋಧದ ಅಂದ್ರೆ ರೆಸಿಸ್ಟೆನ್ಸ್ ನ ಎಸ್ಐ ಏಕಮಾನವನ್ನ ನಾವು ಓಮ್ ಅಂತ ಹೇಳ್ತೀವಿ. ಹಾಗೆ ಇದನ್ನ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಗ್ರೀಕ್ ಅಕ್ಷರವಾದ ಓಮ್ ನಿಂದ ಗುರುತಿಸುವವರು. ಸೊ ಇಲ್ಲಿ ನೋಡಬಹುದು ನೀವು ವಿ ಅಂದ್ರೆ ವೋಲ್ಟೇಜ್ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಇದೆ. ಸೊ ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ರೆಸಿಸ್ಟೆನ್ಸ್. ಸೊ ನಾವೀಗ ಪೆಟ್ ಸಿಮ್ಯುಲೇಷನ್ ನ ಬಳಸಿ ಓಮ್ನ ನಿಯಮವನ್ನು ಸಹ ನೋಡೋಣ. ಸೊ ನೀವೀಗ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಡಿಸಿ ಅಂತ ಓಪನ್ ಮಾಡಿರ್ತೀರಲ್ವಾ, ಅದು ಕೆಳಗಡೆನೆ ರಿಲೇಟೆಡ್ ಸಿಮ್ಯುಲೇಷನ್ಸ್ ಅಲ್ಲಿ ಓಮ್ಸ್ ಲಾ ಅಂತ ಇರುತ್ತೆ. ಸೊ ಇಲ್ಲಿ ಓಮ್ಸ್ ಲಾ ಅಂತ ನಾವು ಓಪನ್ ಮಾಡಿದಾಗ ಓಮ್ಸ್ ಲಾ ಓಪನ್ ಆಗುತ್ತೆ. ಇವಾಗ ಓಮ್ಸ್ ಲಾ ಓಪನ್ ಆಯ್ತು. ಸೊ ಇದನ್ನ ನಾವು ಸಿಮ್ಯುಲೇಷನ್ ಓಪನ್ ಮಾಡಿದಾಗ ಇಲ್ಲಿ ನೋಡಬಹುದು ನೀವು ಇಲ್ಲಿ ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ನಾವು ಚೇಂಜ್ ಮಾಡಿದಾಗ ಏನಾಗುತ್ತೆ ಓಮ್ಸ್ ಲಾದಲ್ಲಿ ಅಂತ ಇಲ್ಲಿ ನೋಡಬಹುದು. ಸೊ ನಾವು ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಏನ್ ಜಾಸ್ತಿ ಆಗಬೇಕು? ಕರೆಂಟ್ ಅಲ್ವಾ. ಸೊ ಇಲ್ಲಿ ನೋಡಬಹುದು ನೀವು ಇಲ್ಲಿ ವೋಲ್ಟೇಜ್ ಜಾಸ್ತಿ ಆದಾಗ ಇಲ್ಲಿ ಕರೆಂಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ನೋಡಿ, ಸೊ ಜಾಸ್ತಿ ಆಗ್ತಾ ಹೋಯ್ತು. ಇಲ್ಲಿ ಕೂಡ ನಿಮಗೆ ಗೊತ್ತಾಗ್ತಿದೆ ಕರೆಂಟ್ ಏನಾಗ್ತಿದೆ ಅಂತ. ಸೊ ಕರೆಂಟ್ ಕೂಡ ಜಾಸ್ತಿ ಆಗ್ತಿದೆ ವೋಲ್ಟೇಜ್ ಜಾಸ್ತಿ ಮಾಡಿದಾಗ. ಹಾಗೆ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಸೊ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಹೋದಾಗೆ ಕರೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಅಂದ್ರೆ ಐ ಕಡಿಮೆ ಆಗ್ತಾ ಹೋಗ್ತಾ ಇದೆ. ರೆಸಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಕರೆಂಟ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ನೋಡ್ತಿದ್ದೀರಲ್ವಾ, ಇಲ್ಲಿ ನೋಡಬಹುದು ನೀವು ಕರೆಂಟ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ವೋಲ್ಟೇಜ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ವೋಲ್ಟೇಜ್ ಕಡಿಮೆ ಮಾಡಿದ್ರೆ ಅಲ್ಲಿ ಕಡಿಮೆ ಆಗ್ತಿದೆ ಬ್ಯಾಟ್ರಿ. ಸೊ ಹೋಯ್ತಲ್ವಾ. ಇವಾಗ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗಲ್ಲ, ಕರೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ರೆಸಿಸ್ಟೆನ್ಸ್ ಕಡಿಮೆ ಮಾಡಿದ್ರೆ ಕರೆಂಟ್ ಜಾಸ್ತಿ ಆಯ್ತು. ಈ ರೀತಿಯಾಗಿ ಓಮ್ಸ್ ಲಾನ ನಾವು ಪೆಟ್ ಸಿಮ್ಯುಲೇಷನ್ ನ ಬಳಸಿ ಕೂಡ ನೋಡಬಹುದು. ಸೊ ನೀವು ಪೆಟ್ ಸಿಮ್ಯುಲೇಷನ್ ನ ಬಳಸಿ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಡಿಸಿ ಹಾಗೂ ಓಮ್ಸ್ ಲಾನ ನೋಡಿದ್ರಿ ಅಲ್ವಾ. ಹಾಗೆ ಅದಕ್ಕೆ ರಿಲೇಟೆಡ್ ಇರೋ ಸಿಮ್ಯುಲೇಷನ್ಸ್ ಇದೆ ಇಲ್ಲಿ. ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಎಸಿ ಅಂತಾನು ಇದೆ, ಇದನ್ನು ಸಹ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಸರ್ಕ್ಯೂಟ್ ಕನ್ಸ್ಟ್ರಕ್ಷನ್ ಕಿಟ್ ಡಿಸಿ ವರ್ಚುವಲ್ ಲ್ಯಾಬ್ ಅಂತ ಇದೆ, ಅದನ್ನು ಟ್ರೈ ಮಾಡಿ. ಓಮ್ಸ್ ಲಾ ರೆಸಿಸ್ಟೆನ್ಸಿನ ವೈರ್ ಇದೆ, ಕೆಪಾಸಿಟರ್ ಲ್ಯಾಬ್ ಬೇಸಿಕ್ಸ್ ಇದೆ, ಕೆಪಾಸಿಟರ್ ಲ್ಯಾಬ್ ಅಂತ ಇದೆ. ಸೊ ಇವೆಲ್ಲ ಸಿಮ್ಯುಲೇಷನ್ಸ್ ಸರ್ಕ್ಯೂಟ್ ಕನೆಕ್ಷನ್ ಗೆ ರಿಲೇಟೆಡ್ ಇರೋದಿದೆ. ಹಾಗೆಯೇ ವಾಹಕದ ಮೂಲಕ ವಿಭವಾಂತರವನ್ನ ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನ ಹೆಸರಿಸಿ. ನೇಮ್ ದ ಡಿವೈಸ್ ವಿಚ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ವೋಲ್ಟೇಜ್ ಥ್ರೂ ಅ ಕಂಡಕ್ಟರ್. ವಿದ್ಯುತ್ ಬಲ್ಬ್ ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಫಿಲಾಮೆಂಟ್ ಆಫ್ an electric bulb is 1200 ohm, what is the current drawn by the electric bulb from 220 volt source? ಸೊ ಈ ಪ್ರಾಬ್ಲಮ್ ನ ನೀವು ಓಮ್ನ ನಿಯಮ ಬಳಸಿ ಸಾಲ್ವ್ ಮಾಡಿ. ಥ್ಯಾಂಕ್ ಯು.